ಇಡೀ ವಿಶ್ವವೇ ನಿನ್ನ ಮನಸ್ಸಿನ ಕಲ್ಪನೆ, ಅದನ್ನು ಕೈಬಿಟ್ಟಾಗ ಆರಾಮ್. ಪಾಪ ಪುಣ್ಯ ಇವೆರಡನ್ನು ಕಳೆದುಕೊಂಡವರು ಮೋಕ್ಷಕ್ಕೆ ಅಧಿಕಾರಿಗಳು. ಕಾಯಂ ಸುಖಕ್ಕೆ ಮೋಕ್ಷ ಎನ್ನುತ್ತಾರೆ. ಪಾಪ ಮತ್ತು ಪುಣ್ಯ ಎರಡೂ ಪಾಪಗಳೇ. ಶರೀರದ ಸಂಬಂಧವನ್ನು ಕತ್ತರಿಸಿಕೊಂಡರೆ ಆರಾಮವಿರುವಿ, ಇಲ್ಲವಾದರೆ ಸಂಕಟದಲ್ಲಿ ಬಿದ್ದು ಹೊರಳಾಡುವಿ. ಸಾಧನೆಯಲ್ಲಿ ತೊಡಗಿದರೆ ಪ್ರಗತಿಯಾಗುವುದು. ಶರೀರ ಯಾತ್ರೆಯು ಪ್ರಾರಬ್ಧದ ಪ್ರಕಾರ ನಡೆಯುವುದು ಎಂದು ತಿಳಿದುಕೊಂಡು ಧೈರ್ಯವನ್ನು ತಾಳು. ಅನಾಸಕ್ತಿಯು ಯಾವಾಗ ಆಗುವುದು? ನಿರ್ಮೋಹವು ಆದಾಗ. ನಿರ್ಮೋಹವು ಯಾವಾಗ ಆಗುವುದು? ವಿವೇಕವು ಉದಯವಾದಾಗ. ವಿವೇಕವು ಯಾವಾಗ ಉದಯವಾಗುವುದು? ಸತ್ಸಂಗದಿಂದ. ಉತ್ತಮ ಅಧಿಕಾರಿ ಇದ್ದರೆ ಶ್ರವಣ ಮಾತ್ರದಿಂದ ಸಮಾಧಿ ಹತ್ತುವುದು. ವಿಶ್ವಭಾವವು ನಾಶವಾಗುವುದರಿಂದ ಸುಖವಾಗುವುದು ಎನ್ನುವುದು ತಿಳಿಯಬೇಕು. ಅಂದ್ರೆ ಇಲ್ಲಿ ಆತ್ಮಾನಂದ ಪೌರ್ ಏನು ಹೇಳ್ತಾರಪ್ಪ ಅಂತಂದ್ರೆ, ಈ ಇಡೀ ವಿಶ್ವವೇ ನಿನ್ನ ಮನಸ್ಸಿನ ಕಲ್ಪನೆ. ನಾವು ಪ್ರತಿಯೊಂದು ವಿಚಾರವನ್ನು ಮನಸ್ಸಿನಲ್ಲಿ ಹಿಡಿದು ಇಟ್ಟುಕೊಂಡು ಬಿಟ್ಟಿದ್ದೇವೆ. ಅದನ್ನು ಬಿಟ್ಟಾಗ ಮಾತ್ರ ನಮಗೆ ಆರಾಮಾಗ್ತೈತಿ. ಒಂದು ಹೆಂಡರು, ಮಕ್ಕಳು, ಸಿರಿ ಸಂಪತ್ತು, ದ್ರವ್ಯ, ಅಧಿಕಾರ, ಈ ವಿಷಯ ವಸ್ತುಗಳು ಏನದಾವಲ್ಲ, ನಮ್ಮ ಮನಸ್ಸು ಏನಾಗಿಬಿಟ್ಟೈತಿ, ಅವುಗಳ ಕಲ್ಪನೆ ಒಳಗೆ ಉಳಿದು ಬಿಟ್ಟೈತಿ. ಅದರಿಂದನ ನಮಗೆ ನಿಜವಾದ ಆನಂದ ಸಿಗತೈತೆ ಅನ್ನುವಂಥ ಭಾವದೊಳಗೆ ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ವಿಷಯ ವಸ್ತುಗಳ ಮೇಲನ ನಾವು ವ್ಯಾಮೋಹವನ್ನು ತಾಳಿದೇವಿ. ಅವ ನಮ್ಮ ಮನಸ್ಸಿನ ಕಲ್ಪನೆ ಒಳಗದಾವು. ಈ ವಿಷಯ ವಸ್ತುಗಳನ್ನು ನಮ್ಮ ಮನಸ್ಸಿನ ಕಲ್ಪನೆ ಒಳಗದಾವು. ಅವುಗಳನ್ನು ಬಿಟ್ಟರೆ ನಮಗೆ ಯಾವುದರ ಕಲ್ಪನೆಯೇ ಇಲ್ಲ. ನಿಜವಾದ ಆರು ನಾನು ಎಂಬುದರಂಥ ಭಾವನೆ ಇಲ್ಲ. ಈ ಮನುಷ್ಯ ಜನ್ಮಕ್ಕೆ ನಾವು ಎದಕ್ಕೆ ಬಂದೇವಿ, ನಮ್ಮ ಉದ್ದೇಶ ಏನು ಅನ್ನುವುದನ್ನು ಮರೆತು ಈ ಜಗತ್ತಿನಲ್ಲಿ ಇರುವಂಥ ಈ ವಿಷಯ ವಸ್ತುಗಳನ್ನು ನಮ್ಮ ಮನಸ್ಸಿನ ಕಲ್ಪನೆಯೊಳಗೆ ತೆಗೆದುಕೊಂಡೇವಿ. ನಮಗೆ ಯಾವಾಗ ಆರಾಮಾಗಬೇಕು? ಅದಕ್ಕೆ ಹೇಳ್ತಾರೆ, ಅದನ್ನು ಕೈ ಬಿಟ್ಟಾಗ ಆರಾಮ. ಈ ಪಾಪ ಪುಣ್ಯ ಇವೆರಡನ್ನು ಕಳೆದುಕೊಂಡವರು ಮೋಕ್ಷಕ್ಕೆ ಅಧಿಕಾರಿಗಳು. ಈ ಪಾಪ ಪುಣ್ಯ ಇವೆರಡುಗಳನ್ನು ನಾ ಭಾಳಷ್ಟು ಪುಣ್ಯದ ಕೆಲಸಗಳನ್ನು ಮಾಡೀನಿ, ನನಗೆ ಉನ್ನತವಾದಂಥ ಸ್ಥಾನ ಸಿಗತೈತಿ ಅನ್ನುವಂಥ ಭಾವಿದ್ರೂ ಸಹಿತ ಅದರಿಂದನೂ ನೀನು ಅಧಿಕಾರಕ್ಕೆ ಹೋಗುವುದಿಲ್ಲ. ಈ ಎರಡರ ಮೇಲಿರುವಂಥ ವ್ಯಾಮೋಹವನ್ನು ಬಿಟ್ಟಾಗ ಮಾತ್ರ ಆ ನಿಜವಾದ ಆತ್ಮಾನಂದರು, ಬಸವಣ್ಣನವರು, ಆ ಸಿದ್ಧಾರೂಢರ ಯಾವ ರೀತಿ ಮೋಕ್ಷವನ್ನು ಪಡೆದ್ರಲ್ಲ, ಆ ರೀತಿಯಾದ ಮೋಕ್ಷಕ್ಕೆ ನೀ ಅರ್ಹ ಆಗ್ತಿ. ಇಲ್ಲ ಅಂದ್ರೆ ಅದು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪಾಪ ಮತ್ತು ಪುಣ್ಯ ಎರಡೂ ಪಾಪಗಳೇ. ಅಂದ್ರೆ ನಾವು ಪಾಪವನ್ನು ಮಾಡೇವಿಪ್ಪ, ಪುಣ್ಯವನ್ನು ಮಾಡೇವಿ ಅಂತಂದ್ರೆ ಮೋಕ್ಷದ ದಾರಿಯನ್ನು ಹತ್ತಲಿಕ್ಕೆ ಅನುಕೂಲ ಆಗುವುದಿಲ್ಲ. ಆ ಪುಣ್ಯ ಕೆಲಸ ಮಾಡಿಕೊಂಡು ಸಹಿತ ಅಲ್ಲಿ ನಾ ಇಂಥ ಸ್ಥಾನದೊಳಗದನಿ, ನಾ ಯಾರಿಗೆ ಕೆಟ್ಟದ್ದನ್ನು ಮಾಡಿಲ್ಲ, ನನ್ನಂಥ ಪುಣ್ಯವಂತ ಯಾರದಾರೋ ಅನ್ನುವಂಥ ಅಹಂಭಾವ ನಿನ್ನಲ್ಲಿ ಉಳಿತು ಅಂದ್ರೆ ಸಹಿತ ಅದು ಅಹಂಕಾರ. ಆ ಅಹಂಕಾರ ನಿನ್ನಲ್ಲಿ ಇತ್ತಂದ್ರೆ ನಿನಗೆ ಮೋಕ್ಷ ಹೆಂಗೆ ಆಗ್ತೈತಿ? ಅದರಿಂದನೂ ನಿನಗೆ ತೊಂದರೆನೇ ಐತಿ. ಅದಕ್ಕೆ ನೀ ಈ ಶರೀರ ಸಂಬಂಧವನ್ನು ಕತ್ತರಿಸಿಕೊಂಡಾಗ ಮಾತ್ರ ನೀ ಆರಾಮಿರ್ತಿ ಅನ್ನುವಂಥ ಮಾತನ್ನು ಇಲ್ಲಿ ನಮಗೆ ಮಹಾತ್ಮರಾದಂಥ ಎಲ್ಲ ಮಹಾತ್ಮರು ತಿಳಿಸಿ ಹೇಳ್ತಾರೋ ಅದೇ ಪ್ರಕಾರ ಆತ್ಮಾನಂದ ಪೂರ್ಣ ಹೇಳ್ತಾರೆ. ನೀ ಶರೀರದ ಸಂಬಂಧವನ್ನು ಕಳೆದುಕೊಂಡಾಗ ಮಾತ್ರ ಆರಾಮಿರ್ತಿ, ಇಲ್ಲದಿದ್ರೆ ಈ ಸಂಕಟದಾಗ ಬಿದ್ದು ಹೊರಳಾಡತಿ ಅನ್ನುವಂಥ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ. ಉತ್ತಮ ಅಧಿಕಾರಿ ಇದ್ದರೆ ಶ್ರವಣ ಮಾತ್ರದಿಂದ ಸಮಾಧಿ ಹತ್ತುವುದು. ವಿಶ್ವಭಾವವು ನಾಶವಾಗುವುದರಿಂದ ಸುಖವಾಗುವುದು ಎನ್ನುವುದು ತಿಳಿಯಬೇಕು. ಜ್ಞಾನವನ್ನು ತೆಗೆದುಕೊಳ್ಳಬೇಕೆಂದು ಯಾರು ಬಡಿದಾಡುವರು? ಬುದ್ಧನ ನೆನಪು ಮಾಡಿದರೆ ಸ್ವರೂಪ ಜ್ಞಾನವನ್ನು ಹೊಂದಬೇಕೆಂದು ಅನಿಸುವುದು. ವಿಷಯದವರನ್ನು ನೆನಪು ಮಾಡಿದರೆ ದುಡ್ಡು ದುಗ್ಗಾನಿ ವಿಷಯಗಳನ್ನು ಗಳಿಸಬೇಕೆಂದು ಅನಿಸುವುದು. ವಿಷಯ ಜ್ಞಾನಕ್ಕೆ
ಶುದ್ಧ ಅಂತಃಕರಣವು ಬೇಕಾಗಿಲ್ಲ. ಹೊಲಸು ತುಂಬಲಿಕ್ಕೆ ಬಂಗಾರದ ಬುಟ್ಟಿಯೂ ಬೇಕಾಗಿಲ್ಲ. ಅಲ್ಲಿ ತೋರಿಸಿ ವಿಷಯ ಉತ್ತಮ ಅಧಿಕಾರಿ ಇದ್ದರೆ ಶ್ರವಣ ಮಾತ್ರದಿಂದ ಸಮಾಧಿ ಹತ್ತುವುದು. ವಿಶ್ವಭಾವವು ನಾಶವಾಗುವುದರಿಂದ ಸುಖವಾಗುವುದು ಎನ್ನುವುದು ತಿಳಿಯಬೇಕು. ಜ್ಞಾನವನ್ನು ತೆಗೆದುಕೊಳ್ಳಬೇಕೆಂದು ಯಾರು ಬಡಿದಾಡುವರು? ಬುದ್ಧನ ನೆನಪು ಮಾಡಿದರೆ ಸ್ವರೂಪ ಜ್ಞಾನ ಹೊಂದಬೇಕೆಂದು ಅನಿಸುವುದು. ವಿಷಯದವರನ್ನು ನೆನಪು ಮಾಡಿದರೆ ದುಗ್ಗಾನಿ ವಿಷಯಗಳನ್ನು ಗಳಿಸಬೇಕೆಂದು ಅನಿಸುವುದು. ವಿಷಯ ಜ್ಞಾನಕ್ಕೆ ಶುದ್ಧ ಅಂತಃಕರಣವು ಬೇಕಾಗಿಲ್ಲ. ಹೊಲಸು ತುಂಬಲಿಕ್ಕೆ ಬಂಗಾರದ ಬುಟ್ಟಿಯೂ ಬೇಕಾಗಿಲ್ಲ. ವಿಷಯ ವಾಸನೆಯು ಪೂರ್ಣ ಹೋದಾಗ ಪೂರ್ಣ ಆರಾಮ ಇರುವುದು. ನಿನ್ನ ಮನಸ್ಸಿನೊಳಗೆ ಹಿಡಿದುಕೊಂಡಿದ್ದನ್ನು ಎರಡನೆಯವರು ಬಿಡಬೇಕೇನು? ನೀನೇ ಮನಸ್ಸಿನೊಳಗೆ ಹಿಡಿದಿರುವಿ, ನೀನೇ ಮನಸ್ಸಿನೊಳಗೆ ಬಿಡಬೇಕು. ಆಹಾರವು ಅತಿಯಾದರೆ ಶರೀರವು ಕೆಟ್ಟು ಹೋಗುವುದು. ಜ್ಞಾನವು ಅತಿಯಾದರೆ ಅಮೃತವಾಗುವುದು. ದೇಹವು ನಾನು ಎಂಬ ತಿಳುವಳಿಕೆಯೇ ದುಃಖಕ್ಕೆ ಮೂಲ ಕಾರಣ. ನಿಜವಾದ ನಾನು ಯಾರು ಎನ್ನುವುದು ಗುರುತಾದರೆ ಸುಳ್ಳು ನಾನು ಹಾರಿ ಹೋಗುವುದು. ಆಸ್ತಿ ಬಾತಿ ಪ್ರಿಯ ಅನುಸಂಧಾನ ಮಾಡುವ ಕಾಲಕ್ಕೆ ನಾಮರೂಪ ಕ್ರಿಯೆಗಳು ಎಲ್ಲಿ ಬರುವವು? ಎಲ್ಲಕ್ಕಿಂತ ಹೆಚ್ಚಿನ ವಿಚಾರಗಳು ತಂಬಿಗೆ ತೆಗೆದುಕೊಂಡು ಕುಳಿತಾಗ ಬರುವವು. ಈ ಶರೀರವು ಹೋದ ಮೇಲೆ ಮತ್ತೊಂದು ಶರೀರವು ಬರುವುದು ಎನ್ನುವುದು ಯಾರಿಗೆ ಖಾತ್ರಿ ಇರುವುದು? ಮಾಡಿದ ಕರ್ಮಕ್ಕೆ ತಕ್ಕಂತೆ ಶರೀರ ಧಾರಣವನ್ನು ಮಾಡಬೇಕಾಗುವುದು. ಯಾವ ಸ್ಥೂಲ ಶರೀರವನ್ನು ಎಷ್ಟು ಗಟ್ಟಿಯಾಗಿ ಹಿಡಿದಿರುವೆವೋ ಅದನ್ನು ಕನಸಿನಲ್ಲಿ ಬಿಡುತ್ತೇವೆ. ಶರೀರವು ಸಂಕಟವನ್ನು ಕೊಡುತ್ತದೆ ಎಂದು ತಿಳಿದರೆ ತಾನೇ ಬಿಡುತ್ತಾನೆ. ಉಪನಿಷತ್ ಅಂದರೆ ಬ್ರಹ್ಮನಿಷ್ಠ ಗುರುಗಳ ಸಮೀಪದಲ್ಲಿ ಕುಳಿತು ಕೇಳಿದ ಸ್ವರೂಪಾನುಭವದ ವಾಣಿ. ಹೆಣ ಹುಗಿದ ಕಟ್ಟಿಗೆ ಸಮಾಧಿ ಎನ್ನುವುದಿಲ್ಲ. ಬುದ್ಧಿಯು ಸಮವಾಗುವುದಕ್ಕೆ ಸಮಾಧಿ ಎನ್ನುತ್ತಾರೆ. ಧ್ಯಾನಕ್ಕೆ ಕುಳಿತಾಗ ಹಾವು ಬಂದರೆ ಓಡಿ ಹೋಗುವಿರಿ, ಸುಂದರವಾದ ಹುಡುಗಿ ಬಂದರೆ ಓಡಿ ಹೋಗುವಿರೇನು? ಒಂದು ರಾಕ್ಷಸ ಬಂದರೆ ಏನು ಮಾಡುವಿರಿ? ನೀವು ಗಟ್ಟಿಯಾದರೆ ಆ ರಾಕ್ಷಸಾದಿಗಳು ನಿಮ್ಮ ಸೇವೆಯನ್ನು ಮಾಡುವು. ಎಲ್ಲವೂ ತನ್ನ ಮನಸ್ಸಿನ ತೋರಿಕೆ ಎಂದು ಗಟ್ಟಿಯಾಗಿ ತಿಳಿಯಬೇಕು. ಮನವಾರೆ ಭೋಗ್ಯ ವಸ್ತುಗಳಿದ್ದರೂ ಭೋಗಿಸುವ ಸಾಮರ್ಥ್ಯವಿದ್ದರೂ ಅವುಗಳಿಗೆ ಮನವೆಳಸದಿರುವುದೇ ಸನ್ಯಾಸ. ಶರೀರದ ರಕ್ಷಣೆಯಾಗುವ ಪ್ರಾರಬ್ಧವಿದ್ದರೆ ಯುದ್ಧ ಭೂಮಿಯಲ್ಲಿಯೂ ದೊಡ್ಡ ಅಡವಿಯೊಳಗೂ ರಕ್ಷಣೆಯಾಗುವುದು. ಶರೀರ ಭಾವವನ್ನು ಹಿಡಿದುಕೊಂಡು ಧ್ಯಾನಕ್ಕೆ ಕುಳಿತರೆ ಧ್ಯಾನವು ಹೇಗೆ ಹತ್ತುವುದು? ಸರಿಯಾಗಿ ನಿದ್ರೆಯೂ ಹತ್ತುವುದಿಲ್ಲ ಅಂದ ಮೇಲೆ ಧ್ಯಾನವು ಹೇಗೆ ಹತ್ತಬೇಕು? ಮನಸ್ಸು ಚಂಚಲ ಏಕೆ ಆಗುವುದು? ಮನಸ್ಸಿನಲ್ಲಿ ವಿಷಯಗಳಿಂದ ಸುಖ ಸಿಗುವುದು ಎಂಬ ತಿಳುವಳಿಕೆ ಇರುವುದರಿಂದ ಮನಸ್ಸಿನಲ್ಲಿರುವ ಸುಪ್ತ ವಾಸನೆಗಳು ಪುಟಿದೇಳುವು. ಅದರಿಂದ ಮನಸ್ಸು ಚಂಚಲವಾಗುವುದು. ವಿಷಯ ವಾಸನೆಗಳನ್ನು ಬಿಟ್ಟವನು ಮನಸ್ಸು ನಿಶ್ಚಲವಿರುವುದು. ದೇಹಾಕಾರ ವೃತ್ತಿಯು ಹೋದಾಗ ಆತ್ಮಕಾರ ವೃತ್ತಿಯು ಬರುವುದು. ಪುರುಷರಿಗೆ ಸ್ತ್ರೀಯರ ಚಿಂತೆಯು ಹತ್ತಿದರೆ ಮನಸ್ಸು ಸ್ತ್ರೀಯರ ಆಕಾರವೇ ಇರುವುದು. ಸ್ತ್ರೀಯರಿಗೆ ಪುರುಷರ ಚಿಂತೆಯು ಹತ್ತಿದರೆ ಮನಸ್ಸು ಪುರುಷರ ಆಕಾರವೇ ಇರುವುದು. ನೋಡುವವನ ನೋಟವನ್ನು ತೆಗೆದು ಬಿಟ್ಟರೆ ನೋಡಿಸಿಕೊಳ್ಳುವುದು ಇಲ್ಲ. ಬ್ರಹ್ಮನಿಷ್ಠರನ್ನು ಬಿಟ್ಟು ಎರಡನೆಯ ಕಡೆಗೆ ಹೋದರೆ ಪಾಪ ತುಂಬಿತು. ಬ್ರಹ್ಮನ ತಿಳುವಳಿಕೆಯನ್ನು ಮಾಡಿಕೊಳ್ಳುವುದನ್ನು ಬಿಟ್ಟು
ಶಬ್ದವನ್ನು ತಿಳಿದುಕೊಳ್ಳಲಿಕ್ಕೆ ಹತ್ತಿದರೆ ಏನಾಗುವುದು? ಅಂದ್ರೆ ಇಲ್ಲಿ ನಮಗೆ ಎಲ್ಲ ಮಹಾತ್ಮರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಾವು ಯಾವ ದಾರಿಯನ್ನು ಹಿಡಿತೇವಲ್ಲ ಅದರ ಸಂಪರ್ಕ ನಮಗೆ ಆಗ್ತೈತಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾರೆ. ನಾವು ಆ ಒಳ್ಳೆಯ ವಿಚಾರದೊಳಗಿದ್ದ ಆ ಬ್ರಹ್ಮಕಾರ ವೃತ್ತಿಯನ್ನು ಪಡೆಯಬೇಕಪ್ಪ ಅಂತಂದ್ರೆ ಆ ಗೌತಮ್ ಬುದ್ಧನ ನೆನಪು ಮಾಡಿಕೊಂಡ್ರೆ ಸಾಕಂತ. ಆ ಗೌತಮ್ ಬುದ್ಧ ಮಹಾರಾಜ ದೊಡ್ಡ ರಾಜ ಇದ್ದ. ಅವೆಲ್ಲ ಅಷ್ಟ ಸಕಲ ವೈರ್ಯ ಎಲ್ಲ ಇದ್ದು ಅವನಿಗೆ. ಅವ ಅಗರ್ಭ ಶ್ರೀಮಂತ, ಇಡೀ ತನ್ನ ಒಂದು ನೇಪಾಳ ದೇಶವನ್ನು ಆಳುವಂಥ ರಾಜ್ಯನಿದ್ದ. ಅದನ್ನೆಲ್ಲ ಬಿಟ್ಟು ಯಾಕೆ ಈ ಸನ್ಯಾಸದ ಸ್ಥಿತಿಯನ್ನು ಸ್ವೀಕಾರ ಮಾಡಿದಪ್ಪ ಅನ್ನುವಂಥದ್ದನ್ನು ವಿಚಾರ ಮಾಡಿದ್ರೆ ನಮಗೆ ನಿಜವಾಗಿ ಇದರಾಗ ಏನು ಸುಖ ಇಲ್ಲ. ಆ ಸುಖ ಇಲ್ಲದಿದ್ದಕ್ಕಾಗಿ ಅವರು ಅದನ್ನೆಲ್ಲ ತ್ಯಾಗ ಮಾಡಿ ಈ ಬ್ರಹ್ಮಜ್ಞಾನ ಸ್ಥಿತಿಯನ್ನು ಪಡೆದರು ಅಂತೇಳಿ ಅರಿವು ಆತ್ಪ ಅಂತಂದ್ರೆ ನಮ್ಮ ಮನಸ್ಸು ಆ ವಿಷಯ ವಸ್ತುಗಳ ಕಡೆಗೆ ಹತ್ತಂಗಿಲ್ಲ. ಬರೀ ನೆನಪು ಮಾಡಿದರೆ ಸಾಕು ಅಂತ ಮಹಾತ್ಮರದ್ದು ಅದು ಏನಾಗ್ತತಿ, ಆ ವಿಷಯ ವ್ಯಾಮೋಹದ ಕಡೆಗೆ ಹೋಗೋದಿಲ್ಲ. ಆ ರೀತಿಯಾಗಿ ನಮ್ಮ ಭಾವ ಏನೈತಪ್ಪ ಅಂತಂದ್ರೆ ಆ ನೀತಿ ಧರ್ಮಗಳ ಕಡೆಗೆ ನಮ್ಮ ಒಲವು ಇರಂಗಿಲ್ಲ. ಅನೀತಿ ಅಧರ್ಮದ ವಿಚಾರದೊಳಗೆ, ಆಮೇಲೆ ಅಸತ್ಯಗಳ ಜಂಜಾಟದೊಳಗೆ ಈ ವಿಷಯ ವಸ್ತುಗಳನ್ನು ನಂಬಿ ಒಂದು ಹಣದ ವ್ಯಾಮೋಹವಿರಬಹುದು, ಒಂದು ಅಧಿಕಾರದ ವ್ಯಾಮೋಹವಿರಬಹುದು, ಒಂದು ಹೆಣ್ಣಿನ ವ್ಯಾಮೋಹ ಇರಬಹುದು. ಇವುಗಳಿಂದ ನಾವು ಏನೆಲ್ಲ ಪಾಪಗಳನ್ನು ಮಾಡಿದರೂ ಸಹಿತ, ಅದರಿಂದ ಏನೆಲ್ಲ ಕರ್ಮಗಳನ್ನು ಮಾಡಿದರೂ ಸಹಿತ, ಅದರಿಂದ ಎಷ್ಟು ಮಂದಿಗೆ ತೊಂದರೆ ಕೊಟ್ಟರೂ ಸಹಿತ ಆ ಅಧಿಕಾರವನ್ನು ಪಡೆಯಬೇಕನ್ನುವಂಥ ಒಂದು ನಿಶ್ಚಲವಾದಂಥ ನಮ್ಮ ದೃಢ ನಿರ್ಧಾರ ಇತ್ತಂದ್ರೆ ಅಲ್ಲಿ ಪಾಪ ಪುಣ್ಯದ ಕಡೆಗೆ ಲಕ್ಷ್ಯವನ್ನು ಕೊಡಂಗಿಲ್ಲ. ಏನು ಆ ಆಸೆಗಾಗಿ ಅದರಿಂದ ನನಗೆ ನೆಮ್ಮದಿ ಐತಿ, ಸುಖ ಐತಿ, ಸಂತೋಷ ಐತಿ, ಆ ಅಧಿಕಾರ ಪಡೆದ್ರೆ ನನ್ನಂಥವ್ರು ಯಾರದಾರು ಅನ್ನುವಂಥ ಆ ಅತಿಯಾದ ಆಸೆಯಿಂದ ನಾವೇನು ಮಾಡ್ತೀವಿ, ಆ ಪಾಪ ಕರ್ಮಗಳನ್ನು ಮಾಡ್ತೀವಿ. ಅದೇ ರೀತಿ ಪ್ರತಿಯೊಂದು ಅವುಗಳ ಮೇಲಿರುವಂಥ ವ್ಯಾಮೋಹವನ್ನು ಬಿಡನಿ, ಅದರಿಂದ ಸುಖ ಇಲ್ಲ. ಎಷ್ಟೋ ಮಂದಿ ಮಹಾತ್ಮರದಾರ, ಅವರ ಜೀವನ ಚರಿತ್ರೆಗಳನ್ನು ಓದ್ರಿ, ಅವರೆಲ್ಲದರೂ ಏನು ಮಾಡಿದರು, ಎಲ್ಲವನ್ನು ತ್ಯಾಗ ಮಾಡಿದರು. ಈ ರೀತಿಯಾಗಿನ ನಾವು ಏನು ಮಾಡ್ತಾಯಿದ್ದೀವಪ್ಪ ಅಂದ್ರೆ ಆ ಜ್ಞಾನದ ಕಡೆಗೆ ನಮ್ಮ ಒಲವು ಹೋಗ್ತಾ ಇಲ್ಲ, ಅಧರ್ಮದ ಕಡೆಗಿನ ಒಲವು ಹೋಗ್ತೈತಿ. ಅದಕ್ಕೆ ಕೇಳಿದ್ರೆ ಹೊಲಸು ತುಂಬಲಿಕ್ಕೆ ಬಂಗಾರದ ಪಾತ್ರೆಯನ್ನು